ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ಅಂತಂದ್ರೆ ಬಿಸಿ 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 ಬಾಳೆಕಾಯಿ ಬಜ್ಜಿ ಹೆಂಗೆ ಮಾಡೋದು ನೋಡೋಣ ಬರೀ. ಈ ಚಳಿಗಾಲಕ್ಕಂತೂ ಮಸ್ತ್ ರೆಸಿಪಿ ಇದು. ಇನ್ನು ತಡ ಮಾಡೋದು ಬೇಡ, ಅದು ಹೆಂಗೆ ಮಾಡೋದು ನೋಡೋಣ ಬರೀ. ಇದಕ್ಕೆ ಬೇಕಾಗ್ತೈತಿ ಬಾಳೆಕಾಯಿ. ಏನಂತಂದ್ರೆ ಹಣ್ಣು ಆಗಿರಬಾರ್ದು, ಸ್ವಲ್ಪನೂ ಹಣ್ಣು ಆಗಿರಬಾರ್ದು, ಅಷ್ಟು ಕಾಯಿ ಇರಬೇಕು. ಅದನ್ನು ತೊಗೊಂಡು ಮ್ಯಾಲಿನ ಸಿಪ್ಪಿ ತುರ್ಕೊಂಡು ನಾವು ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಾಗ ನೀವು ಕಟ್ ಮಾಡ್ಕೋಬೋದು. ನಾ ಇಲ್ಲೇ ಉದ್ದಕ್ಕೆ ಕಟ್ ಮಾಡತ್ತೀನಿ. ಭಾಳ ಅತಿ ಪರಿ ತೆಳ್ಳಗೂ ಕಟ್ ಮಾಡಬಾರ್ದು, ಅತಿ ಪರಿ ದಪ್ಪು ಕಟ್ ಮಾಡಬಾರ್ದು, ಮೀಡಿಯಮ್ ಸೈಜ್ನಾಗ ಕಟ್ ಮಾಡಿ ಇಟ್ಕೋಬೇಕು. ನೋಡಿರಿ ಈ ರೀತಿಯಾಗಿ. ಈಗ ನಾವು ಕಡ್ಲೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣಂತ. ನಾನು ಇಲ್ಲೇ ಒಂದು ಬೌಲಷ್ಟು ಕಡ್ಲೆ ಹಿಟ್ಟು ತೊಗೊಂಡೇನಿ. ಒಂದು ಬಾಳೆಕಾಯ್ದಷ್ಟು ನಾನು ಬಜ್ಜಿ ಮಾಡತ್ತಿಲ್ಲ, ಹಾಗಾಗಿ ಸ್ವಲ್ಪ ತೊಗೊಂಡೇನಿ. ನೀವು ಎಷ್ಟು ಬಾಳೆಕಾಯ್ದು ಮಾಡತ್ತಿಲ್ಲ ಅದನ್ನು ನೋಡಿ ನೀವು ಹಿಟ್ಟನ್ನು ತೊಗೋಬೋದು. ಇದಕ್ಕೆ ಖಾರ ಪುಡಿ ಮತ್ತು ಉಪ್ಪು, ಸ್ವಲ್ಪ ಸೋಡಾ ಪುಡಿ, ಜೀರಿಗೆ, ಅಜ್ವಾನ ಹಾಕ್ಕೊಳತ್ತೀನಿ. ಹಂಗೆ ಒಂದು ಸ್ಪೂನಷ್ಟು ಎಣ್ಣೆ ಕಾಸಿ ಹಾಕೋರಿ, ಅಂದರೆ ಕ್ರಿಸ್ಪಿಯಾಗಿ ಚಲೋ ಬರ್ತಾವೆ ಉಬ್ಬಿ. ನಾವು ಯಾವುದೇ ಬಜ್ಜಿ ಮಾಡಬೇಕಾದ್ರೂ ಹಿಟ್ಟು ಕಲಸೋದು ಕರೆಕ್ಟ್ ಆಗಬೇಕು, ಅಂದ್ರೆ ಬಜ್ಜಿ ಮಾತ್ರ ಚಲೋ ಬರ್ತೈತಿ. ನೋಡಿರಿ, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊರಿ. ಒಮ್ಮಕ್ಲೆ ಜಾಸ್ತಿ ಹಾಕ್ಕೊಂಡ್ರಂದ್ರೆ ಭಾಳ ಅಳಕ್ಕಾಗ್ಬಿಡ್ತೈತಿ. ಇದಕ್ಕೆ ಜಾಸ್ತಿ ಅಳಕ್ಕೂ ಆಗಬಾರ್ದು, ಭಾಳ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಸೈಜ್ ಆಗಿರ್ಬೇಕು. ನೋಡಿರಿ ಇಷ್ಟು ಹದ ಬಂದರೆ ಸಾಕು. ಈಗ ಒಂದೊಂದು ಬಾಳೆಕಾಯ್ದು ಪೀಸ್ ತೊಗೊಂಡು ಈ ರೀತಿ ಡಿಪ್ ಮಾಡಿ ನಾವು ಕಾದಿದ್ದ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕಾಗ್ತೈತಿ. ನೋಡಿರಿ ಕೋಟಿಂಗ್ ಎಷ್ಟು ಚಲೋ ಕೂಡ್ತೈತಿ ಇದಕ್ಕೆ. ಇದನ್ನು ನಾವು ಚಂದಗೆ ಫ್ರೈ ಮಾಡ್ಕೊಳ್ಳೋಣಂತ. ಚಳಿಗಾಲಕ್ಕಂತೂ ಇದು ಹೇಳಿ ಮಾಡಿಸಿದ ರೆಸಿಪಿ. ಮಸ್ತ್ ಚಳಿಗಾಲಕ್ಕೆ ಬಿಸಿ 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 ಮಾಡ್ಕೊಂಡು ತಿಂದ್ರೆ ಎಷ್ಟು ಬಜ್ಜಿ ತಿಂದಿದ್ದು ಗೊತ್ತಾಗಂಗಿಲ್ಲ, ಅಷ್ಟು ಇಷ್ಟಾಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿರಿ, ಮಕ್ಳಿಗೆ ಭಾಳ ಇಷ್ಟ ಆಗ್ತೈತಿ. ಹಂಗೆ ಇನ್ನೂ ಮಟ್ಟ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ನೋಡಿರಿ ಫೈನಲ್ ಆಗಿ ನಮ್ಮ ಬಾಳೆಕಾಯಿ ಬಜ್ಜಿ ರೆಸಿಪಿ ರೆಡಿ ಆಯ್ತು. ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು.